RCB ಫ್ಯಾನ್ಸ್ ಜಿಟಿ ಬೇಕಾ RR ಬೇಕಾ ಫೈನಲ್ಸ್ಗೆ ಕಾಮೆಂಟ್ ಮಾಡಿ. ಅಂಡ್ ಇವತ್ತಿನ ಮ್ಯಾಚ್ ಕ್ವಾಲಿಫೈಡ್ ಟು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ರಾಜಸ್ಥಾನ್ ರಾಯಲ್ಸ್ ಎಂತ ಗ್ರೇಟ್ ವಿಕ್ಟ್ರಿನ ತಗೊಂಡು ಬರ್ತಾ ಇರೋದು, ಅದು ಯಾರ ಅಗೇನೆಸ್ಟ್? ದೈತ್ಯಗಳ ಅಗೇನೆಸ್ಟ್ ರಾಜಸ್ಥಾನ್ ರಾಯಲ್ಸ್ ತಗೊಬಂದಿರೋದು. SRH ಅಗೇನೆಸ್ಟ್ ಎಂತ ವಿಕ್ಟ್ರಿ ಅಂತ ಹೇಳಿದ್ರೆ SRH ಅವರು ಯೋಚನೆ ಮಾಡಬೇಕು, ನಾವು ಎಲ್ಲಿ ತಪ್ಪು ಮಾಡಿದ್ವಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು. ಬಿಕಾಸ್ ಆ ಲೆವೆಲ್ಗೆ ಬ್ಯಾಟಿಂಗ್ ಆಡಿದ್ದು ವೈಭವ್ ಸೂರ್ಯವಂಶಿ, ವಾಡ್ದ ಕೆಚ್ಚಿ ಚಿಂದ್ರಿ ಚಿತ್ರಾನ್ನ ಬೋಂದಿ ಮೊಸರನ್ನ ಮಾಡಿದ್ದು SRH ಟೀಮ್ ಎಲ್ಲ ಹಾಕಿದ್ರು ಹೊಡಿತಾರಲ್ಲ ಗುರಿ ಮನುಷ್ಯ. ಇರೋ ಬರೋ ರೆಕಾರ್ಡ್ ಎಲ್ಲ ಹಂಗೆ ಫಿನಿಶ್ ಮಾಡಿ ಚಾಪ್ಟರ್ ಎಲ್ಲ ಕ್ಲೋಸ್ ಮಾಡಿ ಹೊಸ ಅಧ್ಯಯನ ಸ್ಟಾರ್ಟ್ ಮಾಡಿರೋದು RCB ತರ. ವೈಭವ್ ಸೂರ್ಯವಂಶಿ ಲಾಸ್ಟ್ 2 years ಇಂದ RCB ಯಾವ ತರ ಹೊಸ ಅಧ್ಯಯನ ಸ್ಟಾರ್ಟ್ ಮಾಡಿದ್ರು, ಅದೇ ತರ ವೈಭವ್ ಸೂರ್ಯವಂಶಿನೂ ಕೂಡ ಹೊಸ ಅಧ್ಯಯನ ಸ್ಟಾರ್ಟ್ ಮಾಡಿದರೆ ಸರ್ರಿ ಕೊಟ್ರು ಮಗ. ಹೇಳಬೇಕು ಅಂತ ಹೇಳಿದ್ರೆ ಅಷ್ಟೇ, ರಾಜಸ್ಥಾನ್ ರಾಯಲ್ಸ್ ಅವರು ಸರ್ರಿ ಕೊಟ್ರು ಪೇಮೆಂಟ್ನ SRHಗೆ. ಅಂಡ್ ಈ ಕಡೆ ಜಿಟಿಗಂತೂ ಈ ಒಂದು ಸೀಸನ್ ಇದೆಲ್ಲ ಆಗಬೇಕಾಗಿದೆ. ಬಿಕಾಸ್ ಗೆಲ್ಲೋದು ಸೋಲೋದು ಒನ್ ಪಾರ್ಟ್ ಆಫ್ ದ ಗೇಮ್, ಓಕೆನಾ. ಬಟ್ ಅದರಲ್ಲಿ ಸೋಲ್ಸ್ಬಿಟ್ಟು ಬೇರೆ ಟೀಮ್ನ ಟ್ರೋಲ್ ಮಾಡೋದು ಯಾವ ನ್ಯಾಯ ಅಂತ ನನಗಂತೂ ಇದು ಒಪ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಜಿಟಿ ಟೀಮ್ ಅದರಲ್ಲೂ ಶುಭ್ಮನ್ ಗಿಲ್ ಟ್ರೋಲ್ ಮಾಡ್ತಾ ಇದೆ ಎಲ್ಲರನ್ನೂ ಕೂಡ. ಬಟ್ ಆ ಒಂದು ಕರ್ಮ ವಾಪಸ್ ಹೊಡೆದಿದೆ ಅನ್ನಿಸ್ತಾ ಇದೆ ಜಿಟಿ ಟೀಮ್ಗೆ. RCB ಸರ್ರಿಗೆ ಮಾಂಜಾ ಕೊಟ್ಟಿದ್ದು ಧರ್ಮಸಾಲದಲ್ಲಿ, ಹ್ಯಾಂಡ್ ಇವಾಗ ಆಡ್ತಾ ಇರೋದು ನ್ಯೂ ಚಂಡೀಗಢಲ್ಲಿ. ಈ ಒಂದು ಪಿಚ್ ಅಂತೂ ಬ್ಯಾಟರ್ಸ್ಗಳಿಗೆ ಹೆವ್ವೆನು ಹಬ್ಬ, ಮಾರಿ ಹಬ್ಬ, ಯಾವ ಹಬ್ಬನಾರು ಅನ್ಕೊಳ್ಳಿ. ಬಿಕಾಸ್ ಇಲ್ಲೇನಾದರೂ ಪೇಸರ್ಸ್, ಓಕೆನಾ, ಪೇಸರ್ಸ್ ಏನಾದರೂ ಈ ಒಂದು ಪಿಚ್ಚಲ್ಲಿ ನ್ಯೂ ಬೌಲರ್ಸಲ್ಲಿ ಏನಾದರೂ ವಿಕೆಟ್ನ ತೆಗೆದ್ರೆ ತೆಗ್ದಂಗೆ. ಇಲ್ಲ ಅಂತ ಹೇಳಿದ್ರೆ ಬ್ಯಾಟರ್ಸ್ ಕಚ್ಕೊಂಡ್ರೆ ಹಂಗೆ ಕಚ್ಕೊಂಡು ಹೊಡಿತಾರೆ ಮೀನ್ಸ್ ಒಡೆದು ಕೆಚ್ತಾರೆ. ಈ ಒಂದು ಬೌಲರ್ಸ್ ಯಾರೇ ಇದ್ರೂ ಕೂಡ ಒಡೆದು ಬಿಸಾಕ್ತಾರೆ. ಆ ಒಂದು ಪಿಚ್ ಇದೆ. ಬಟ್ ಪೇಸರ್ಸ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಈ ಒಂದು ಪಿಚ್ಚಲ್ಲಿ ಆಕ್ಚುಲಿ ಇವರು ಪೇಸ್ ಕೊಡ್ಬಾರ್ದು ಯಾವುದೇ ಬ್ಯಾಟರ್ಸ್ಗೂ ಕೂಡ. ಪೇಸ್ ಕೊಡದೆ ಸ್ಲೋರ್ ಬಾಲ್, ಕಟ್ಟರು ಮತ್ತು ನಕ್ಕಲ್ ಬಾಲ್ ಈ ಥರ ವೇರಿಯೇಷನ್ ಟ್ರೈ ಮಾಡಿದ್ರೆ ಆಕ್ಚುಲಿ ಈ ಬೌಲರ್ಸ್ಗಳು ಈ ಒಂದು ಪಿಚ್ಚಲ್ಲಿ ಸರ್ವೈವ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಹಬ್ಬ ಮಾಡ್ತಾರೆ ಬ್ಯಾಟ್ಸ್ಮನ್ಗಳು. ಆ್ಯಂಡ್ ಮಳೆ ಬರುತ್ತಾ ಅಂತ ಕೇಳಿದ್ರೆ ಈ ಒಂದು ಪಿಚ್ಚಲ್ಲಿ ಆಕ್ಚುಲಿ ಟಾಸ್ಗಿಂತ ಮುಂಚೆ ಸ್ವಲ್ಪ ಮಳೆ ಬರೋ ಥರ ಸಾಧ್ಯತೆಗಳು ಕಾಣಿಸ್ತದೆ. ಬಿಕಾಸ್ ಈ ಒಂದು ವೆದರ್ನ ಚೆಕ್ ಮಾಡಿದಾಗ. ಬಟ್ ಆಫ್ಟರ್ ದ ಟಾಸ್ ಯಾವುದೇ ಥರ ಮಳೆ ಇಲ್ಲ ಅಂತ ಹೇಳಿಸ್ತದೆ ಆಫ್ಟರ್ 7:30 ಮೇಲೆ. ಸೊ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮಳೆ ಇಲ್ಲ, ನಾವೆಲ್ಲ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ಮಳೆ ಬರುತ್ತೆ ಅಂತ ಪ್ರಿಡಿಕ್ಷನ್ ಇರುತ್ತೆ ಗೂಗಲಲ್ಲಿ. ಅದು ಹಾಫ್ ಅನ್ ಅವರ್ ಬಿಟ್ಕೊಂಡ್ರೆ ಬರೋದೇ ಇಲ್ಲ. ಸೊ ಇನ್ನೂ ಹಾಫ್ ಅನ್ ಅವರ್ ಬಿಟ್ಕೊಂಡು ಚೆಕ್ ಮಾಡಿದ್ರೆ ಬರುತ್ತೆ ಅಂತ ಇರುತ್ತೆ, ಬರೋದಿಲ್ಲ, ಬರಲ್ಲ, ಏನು ಬೇಕಿರೋ ಆಗ್ಬೋದು ಈ ಒಂದು ಪಿಚ್ಚಲ್ಲಿ. ಬಟ್ ಮಳೆ ಸ್ವಲ್ಪ ಸಾಧ್ಯತೆ ಇದೆ. ಬಟ್ ನೋಡೋದು ಏನಾಗುತ್ತೆ ಅಂತ. ಆ್ಯಂಡ್ ರಾಜಸ್ಥಾನ್ ಟೀಮ್ ಬಗ್ಗೆ ಮಾತಾಡಿದ್ರೆ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ SRH ಅಗೇನೆಸ್ಟ್. ಒಂದು ಕಾನ್ಫಿಡೆಂಟ್ ಅಂತೂ ಐಲಿ ಇರುತ್ತೆ. ಸೊ ಈ ಎರಡು ಟೀಮಲ್ಲೂ ಒಂದೊಂದು ವೀಕ್ನೆಸ್ ಇದೆ, ಓಕೆನಾ. ಈ ಕಡೆ ಟಾಪ್ ಆರ್ಡರ್ ವೀಕ್ನೆಸ್ಸು ಆ್ಯಂಡ್ ಈ ಕಡೆ ಕೂಡ ಟಾಪ್ ಆರ್ಡರ್ ವೀಕ್ನೆಸ್ಸು. ಇವ್ರಿಗೆ ಇದು ಸ್ಟ್ರೆಂತು, ಇವ್ರಿಗೆ ಇದು ಸ್ಟ್ರೆಂತು. ವೈಭವ್ ಸೂರ್ಯವಂಶಿ ವಿಕೆಟ್ ಅಂದರೆ ಅರ್ಲಿ ಬಿದ್ದರೆ ರಾಜಸ್ಥಾನ್ ರಾಯಲ್ಸ್ ಅವರು ಕಂಪ್ಲೀಟ್ ಗಾಬರಿ ಆಗಿಬಿಡ್ತಾರೆ. ಬಿಕಾಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಿಲ್ಲ, ಮಿಡ್ಲ್ ಆರ್ಡ್ಸಲ್ಲಿ ಇದೆ. ಬಟ್ ವೈಭವ್ ಸೂರ್ಯವಂಶಿ ಕೊಡ್ತಾ ಇರೋ ಒಂದು ಗ್ರೇಟ್ ಸ್ಟಾರ್ಟ್ ಇದೆಯಲ್ಲ, ಅವ್ರಿಗೆ ಫುಲ್ ಕಾನ್ಫಿಡೆಂಟ್ ಕೊಟ್ಬಿಟ್ಟಿದೆ. ಬಿಕಾಸ್ ಈ ಒಬ್ಬ ಚಿಕ್ಕ ಹುಡುಗ 15 ವರ್ಷದ ಹುಡುಗ ಹೊಡಿತಾ ಇದ್ರೆ ಎಲ್ಲರೂ ಕೂಡ ಆ ಒಂದು ಟೀಮ್ ಯಾರಿದ್ದಾರೆ ಆರಾಮಾಗಿ ಕೂತ್ಕೊಂಡು ಡಗ್ಔಟಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಆರಾಮಾಗಿ ಚಿಲ್ ಮಾಡ್ತಿರ್ತಾರೆ. ಅವ್ರು ಇರೋ ತನಕ ಸ್ಕ್ರೀಸಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಏನೂ ಕೆಲಸನೇ ಇಲ್ಲ. ಯಾಕಂತ ಹೇಳಿದ್ರೆ ನಾನ್ ಸ್ಟ್ರೈಕರ್ ಕೂಡ ಜಸ್ಟ್ ಏನು ಮಾಡ್ಬೇಕು ಹೇಳಿ, ಸ್ಟ್ರೈಕ್ನ ರೊಟೇಟ್ ಮಾಡಿಬಿಟ್ಟು ಆರಾಮಾಗಿ ಒಂದು ಕಡೆ ನಿಂತ್ಕೊಂಡ್ರೆ ಸಾಕು. ಇವರು ಮಿಕ್ಕಿದ ಕೆಲಸ ಎಲ್ಲ ಬೌಲರ್ಸ್ಗೆ ಕಥೆಗಳನ್ನ ಮುಗಿಸ್ತಾ ಇರ್ತಾರೆ. ಅಂಥ ಆಟನ ಆಡ್ತಾ ಇರೋದು ಈ ಒಂದು ವೈಭವ್ ಸೂರ್ಯವಂಶಿ. ಬಟ್ ಈ ಒಂದು ಟೀಮಲ್ಲಿ ಧ್ರುವ್ ಜುರೇಲ್ ಯಾವ ಥರ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಆಲ್ರೆಡಿ 500 ರನ್ ಹೊಡೆದಿದ್ದಾರೆ. ಬಟ್ ಗೊತ್ತೇ ಇಲ್ಲ ಯಾರಿಗೂ. ಯಾಕಂತ ಹೇಳಿದ್ರೆ ಈ ವೈಭವ್ ಸೂರ್ಯವಂಶಿ ಆಡ್ತಾರೋ ಆಟಕ್ಕೆ ಧ್ರುವ್ ಜುರೇಲ್ನ ಮರ್ತೇ ಬಿಟ್ಟಿದ್ದಾರೆ ಜನಗಳು. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಗ್ರೇಟ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋದ್ರಿಂದ. ಬಟ್ ಧ್ರುವ್ ಜುರೇಲ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ. ಅವ್ರು ಬಿಟ್ಟರೆ SSV ಜೈಸ್ವಾಲ್. ಸೊ ಲಾಸ್ಟ್ ಸೀಸನ್ನಿಂದ ವೈಭವ್ ಸೂರ್ಯವಂಶಿ ಯಾವಾಗ ರಾಜಸ್ಥಾನ್ ರಾಯಲ್ಸ್ಗೆ ತಗೊಂಡ್ರು, ಬಟ್ ಅಲ್ಲಿಂದ ಯಾಕೋ SSV ಜೈಸ್ವಾಲ್ ಅಂತೂ ಫುಲ್ ಡೌನ್ ಆಗಿಬಿಟ್ಟಿದ್ದಾರೆ ಮಗ. ಬಿಕಾಸ್ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು. ಬಟ್ ಈ ಒಂದು ಸೀಸನ್ ವೈಭವ್ ಸೂರ್ಯವಂಶಿ ಮುಂದೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ. ಈ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಬಂದ್ಮೇಲೆ ಅಂತೂ ಯಾವ ಬ್ಯಾಟರ್ಸು ಕೂಡ ಅಷ್ಟೊಂದೇನು ಪ್ರೈಸ್ನೇ ಮಾಡ್ತಾ ಇಲ್ಲ. ಆ ಲೆವೆಲ್ಗೆ ಎಲ್ಲರೂ ಕೂಡ ಡೌನ್ ಆಗಿಬಿಟ್ಟಿದ್ದಾರೆ. ಬಟ್ ವೈಭವ್ ಸೂರ್ಯವಂಶಿ ಆ್ಯಕ್ಚುಲಿ ಸರಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ SSV ಜೈಸ್ವಾಲ್ ಯಾಕೋ ಇವ್ರ ಮುಂದೆ ಡಲ್ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಿಮಗೂ ಕೂಡ ಅದೇ ಅನ್ಸುತ್ತೆ. ಆ್ಯಂಡ್ ರಿಯಾನ್ ಪರಾಗ್, ಡೊನೋವನ್ ಫೆರೇರಾ, ಧನುಷ್ ಸನಕ ಓಕೆನಾ. ಸೊ ಇವರು ಕೂಡ ಗ್ರೇಟ್ ಫಿನಿಶ್ನ ಕೊಡ್ತಾ ಇರೋದು. ಬಟ್ ಧನವನ್ ಫೆರೇರಿಂದ ಲಾಸ್ಟ್ ಒಂದು 3-4 ಗೇಮಲ್ಲಿ ಅಷ್ಟೊಂದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಆ್ಯಂಡ್ ಧನುಷ್ ಸನಕ ಇವರು ಕೂಡ ಒಳ್ಳೆ ಬ್ಯಾಟರ್ ಇಲ್ಲ ಅಂತ ಹೇಳ್ತಿಲ್ಲ, ಬಿಕಾಸ್ ಒಳ್ಳೆ ಆಲ್ರೌಂಡರ್ ಕೂಡ. ಬಟ್ ಇವ್ರ ಕಡೆಯಿಂದ ಒಳ್ಳೆ ಫಿನಿಶ್ ಅಂತೂ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ರಿಯಾನ್ ಪರಾಗಿಂದ ರೀಸೆಂಟ್ ಗೇಮಲ್ಲಿ ನೋಡೋದಾದರೆ ಕೂರಿಸಿದ್ರು. ಬಟ್ ಯಾವಾಗ ಟೀಮ್ಗೆ ತಗೊಂಡ್ರು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ, ಇಲ್ಲ ಅಂತಲ್ಲ. ಬಟ್ ರವೀಂದ್ರ ಜಡೇಜಾ ಅಂತೂ ಯಾಕೋ ಈ ಒಂದು ಸೀಸನ್ನು ಈ ಟೀಮ್ಗೆ ಟ್ರೇಡ್ ಮಾಡಿದ್ಮೇಲೆ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ಸೊ ಆ ಕಡೆ ಈ ಕಡೆ ಆಗ್ತದೆ. ಬಟ್ ರವೀಂದ್ರ ಜಡೇಜಾ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಈ ಒಂದು ರಾಜಸ್ಥಾನ್ ರಾಯಲ್ಸ್ ಅಲ್ಲಿ. ಬಟ್ ಇವ್ರನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇಲ್ವಾ, ಇಲ್ಲ ಇವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಈ ಕಡೆ ಒಂದೊಂದು ಮ್ಯಾಚಲ್ಲಿ ನೋಡಿದ್ರೆ ಬೌಲಿಂಗೇ ಕೊಡಲ್ಲ, ಒಂದು ಮ್ಯಾಚಲ್ಲಿ 9 ಡೌನ್ ಬ್ಯಾಟಿಂಗ್ ಕಳಿಸ್ತಾರೆ. ಇದೇನಿದು ರವೀಂದ್ರ ಜಡೇಜಾ ಲೆಜೆಂಡ್ ಮಗ, ಎಂಥ ಪ್ಲೇಯರ್, ಇವ್ರಿಗೆ ಆ ಒಂದು ಸ್ಪಾಟ್ ಕರೆಕ್ಟಾಗಿ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಏನು ನಡೀತದೆ ಅಂತ ಗೊತ್ತಾಗ್ತಿಲ್ಲ ರಾಜಸ್ಥಾನ್ ರಾಯಲ್ಸ್ ಅಲ್ಲಂತೂ. ಬಟ್ ಒಳ್ಳೆ ಆಟನೇ ಆಡ್ತಾ ಇರೋದು. ಆ್ಯಂಡ್ ಈ ಕಡೆ ಬೌಲಿಂಗಲ್ಲಂತೂ ಆರ್ಚರು ಅಂಡ್ ನಂದರೆ ಬರ್ಗರು, ಸುಶಾಂತ್ ಮಿಶ್ರಾ, ಓಕೆನಾ, ಈ ಬೌಲರ್ಸು ಡಾಮಿನೇಟ್ ಮಾಡ್ತಾರೆ. ಬಟ್ ಇಲ್ಲಿ ಆರ್ಚರ್ ಇರೋದ್ರಿಂದ ರಾಜಸ್ಥಾನ್ ರಾಯಲ್ಸ್ಗೆ ಒಂದು ಆನೆ ಬಲ ಇದ್ದಂಗೆ. ಬಿಕಾಸ್ ಎವ್ರಿ ನ್ಯೂ ಬಾಲಲ್ಲಿ ವಿಕೆಟ್ನ ತೆಗೆದಿದ್ದಾರೆ. ಓಕೆನಾ, 4-5 ಮ್ಯಾಚನ್ನು ಎವ್ರಿ ಮ್ಯಾಚು ಫಸ್ಟ್ ಬಾಲೇ ವಿಕೆಟ್ ತೆಗೆದಿದ್ರು ಜೋಫ್ರಾ ಆರ್ಚರು. ಬಟ್ ಆದಮೇಲೆ ಒಂದು ಫೀಲ್ಡ್ ಮಿಸ್ಟೇಕ್ ಆಗುತ್ತೆ, ರಿಯಾನ್ ಪರಾಗ್ ಅವರು ಬೇಕಾಗಿರೋ ಫೀಲ್ಡಲ್ಲಿ ನಿಲ್ಸ್ಕೊಡಲ್ಲ. ಆ್ಯಂಡ್ ಆ ಕಡೆ ಈ ಕಡೆ ಆದಾಗ ಒಂದು ಸ್ಟ್ರೀಕ್ ಕೂಡ ಬ್ರೇಕ್ ಕೂಡ ಆಗುತ್ತೆ. ಇದು ರಾಜಸ್ಥಾನ್ ರಾಯಲ್ಸ್ ಕತೆ. ಆದರೆ ಈ ಕಡೆ ಜಿ ಟಿ ಅಂತೂ ಕಂಪ್ಲೀಟ್ ವೀಕ್ನೆಸ್ ಸ್ಟ್ರೆಂತ್ ಏನಂತ ಹೇಳಿದ್ರೆ ಇವ್ರಿಗೆ ಟಾಪ್ ಆರ್ಡರ್ಸು. ಬಿಕಾಸ್ ಸಾಯಿ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಏನಾದ್ರು ಸ್ಕೋರ್ ಮಾಡಿದ್ರೆ ಈ ಒಂದು ಟೀಮ್ ಕಂಫರ್ಟಬಲ್ ಉಳ್ಕೊಂಡಿರ್ತಾರೆ. ಆ್ಯಂಡ್ ಇನ್ನ ಒಂದು ವೀಕ್ನೆಸ್ ಏನಂತ ಹೇಳಿದ್ರೆ ಜಿ ಟಿಗೆ ನಾನು ಲಾಸ್ಟ್ ಮ್ಯಾಚಲ್ಲೇ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, RCB ಮತ್ತು ಜಿ ಟಿ ಹೆಂಗಂತ ಹೇಳಿದ್ರೆ 200 ರನ್ ಹೊಡೆದ್ರೆ ಒಂದು ಕಂಫರ್ಟಬಲ್ ಆಗಿರ್ತಾರೆ, ಚೇಸ್ ಮಾಡೋಕ್ಕೆ ನಾವು ಆರಾಮಾಗಿ ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. 200 ಮೇಲೆ ಒಂದು 220 ರನ್ನು 230 ರನ್ ಬಂದರೆ ಈ ಒಂದು ಟೀಮ್ ಕಂಪ್ಲೀಟ್ ಗಾಬರಿ ಆಗಿಬಿಡುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಬಿಕಾಸ್ ಆ ಲೆವೆಲ್ಗೆ ಗಾಬರಿ ಆಗಿಬಿಡುತ್ತೆ, ನರ್ವಸ್ನೆಸ್ ಕೂಡ ಇರುತ್ತೆ ಈ ಒಂದು ಟೀಮಲ್ಲಿ. ಬಿಕಾಸ್ ಈ ಒಂದು ಟೀಮಲ್ಲಿ ಶುಭ್ಮನ್ ಗಿಲ್ ಅಂಡ್ ಸಾಯಿ ಸುದರ್ಶನ್ ಗ್ರೇಟ್ ಓಪನರ್ಸ್ ಈ ಒಂದು ಟೀಮ್ಗೆ ಆಲ್ಮೋಸ್ಟ್ 3-4 ವರ್ಷದಿಂದ, ಓಕೆ 3-4 ವರ್ಷನ 2-3 ವರ್ಷದಿಂದ. ಬಿಕಾಸ್ ಎವ್ರಿ ಸೀಸನು ಈ ಒಂದು ಜೋಡಿ ಮಿನಿಮಮ್ 100 ರನ್ ಪಾರ್ಟ್ನರ್ಶಿಪ್ನ ಮಾಡ್ತಾ ಇದ್ದಾರೆ ನೋ ಲಾಸ್ಗೆ. ಓಕೆನಾ, ಯಾವಾಗ ಆ ಥರ ಒಂದು ಪಾರ್ಟ್ನರ್ಶಿಪ್ ಬಂದಿದೆ ಈ ಎರಡು ಪ್ಲೇಯರ್ಸು ಆಬ್ವಿಯಸ್ಲಿ ಪರ್ಫಾರ್ಮ್ ಮಾಡಿದಾಗ ಈ ಒಂದು ಟೀಮು ಐಯಲ್ಲೇ ಕಾಣಿಸ್ಕೊಂಡಿದೆ. ಬಟ್ ಇವ್ರು ಯಾವಾಗ ವಿಕೆಟ್ನ ಕೊಟ್ಬಿಟ್ಟು ಹೋಗ್ಬಿಡ್ತಾರೋ ಈ ಒಂದು ಟೀಮ್ ಕಂಪ್ಲೀಟ್ ಡಮಾರ ಅಂತ ಬಿದ್ದೋಗ್ಬಿಡುತ್ತೆ. ಬಿಕಾಸ್ ಈ ಒಂದು ಟೀಮಲ್ಲಿ ಜೋಸ್ ಬಟ್ಲರ್, ಶುಭ್ಮನ್ ಗಿಲ್ ಅಂಡ್ ಸಾಯಿ ಸುದರ್ಶನ್ ಈ 3 ಜನ ಪ್ಲೇಯರ್ಸ್ನ ಬಿಟ್ಟರೆ ಇನ್ಯಾರು ಕೂಡ ಆ ಥರ ಪರ್ಫಾರ್ಮ್ ಮಾಡೋ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಿಶಾಂತ್ ಸಂಧು ಹೊಸ ಪ್ಲೇಯರ್, ಆ್ಯಕ್ಚುಲಿ ಇವ್ರನ್ನ ವೆಂಕಟೇಶ್ ಅಯ್ಯರ್ ಥರ ಯೂಸ್ ಮಾಡ್ಕೋತಾರೆ ಇವಾಗ ಸದ್ಯಕ್ಕೆ ಲೆಫ್ಟಿನ. ಬಟ್ ಇವರು ಗ್ರೇಟ್ ಟಚಲ್ಲಂತೂ ಕಾಣಿಸ್ತಾ ಇಲ್ಲ. ಓಕೆನಾ, ಸೊ ಹೊಸ ಪ್ಲೇಯರ್ ಆಗಿದ್ರಿಂದ ಒಂದು 2-3 ಮ್ಯಾಚ್ನ ತಗೊಳ್ತಾರೆ. ಆ್ಯಕ್ಚುಲಿ 2-3 ಮ್ಯಾಚ್ ಆಡ್ಬಿಟ್ಟಿದ್ದಾರೆ. ಬಟ್ ಇನ್ನು ಟೈಮ್ ಬೇಕೇನೋ ಪಾಪ ಅವ್ರಿಗೆ ಆ ಒಂದು ಪಿಚ್ಚೆಲ್ಲ ಸೆಟ್ ಮಾಡ್ಕೊಂಡು. ಯಾವ ಥರ ಸಿ ಎಸ್ ಗೆ ಟೀಮಲ್ಲಿ ಕಾರ್ತಿಕ್ ಶರ್ಮಾ ಸೆಟ್ ಆದರೂ ಲಾಸ್ಟ್ ಸ್ಟಾರ್ಟಿಂಗ್ ಒಂದು 5-6 ಗೇಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕೊಡಲಿಲ್ಲ. ಬಟ್ ಆಮೇಲೆ ಬರ್ತಾ ಇತ್ತು. ಅದೇ ಥರ ಈ ಒಂದು ನಿಶಾಂತ್ ಸಿಂಧುಗೂ ಕೂಡ ಬೇಕಾಗುತ್ತೆ ಅನ್ಸುತ್ತೆ ಟೈಮು. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಇವರೆಲ್ಲ ಗ್ರೇಟ್ ಫಿನಿಷರ್ ಅಂತ ಅನ್ನೋಕ್ಕೆ ಆಗಲ್ಲ ಮಗ. ಜೇಸನ್ ಹೋಲ್ಡರ್ ಹೇಳೋಕ್ಕಾಗಲ್ಲ, ಹೊಡೆದ್ರೆ ನಿಂತ್ಕೊಂಡು ಹೊಡಿತಾನೆ ಇರ್ತಾರೆ. ಆ್ಯಂಡ್ ರಾಹುಲ್ ತಿವಾಟಿಯಾ, ಬಟ್ ಲಾಸ್ಟ್ ಮ್ಯಾಚ್ ಅಂತೂ ರಾಹುಲ್ ತಿವಾಟಿಯಾ RCB ಮೇಲೆ ಒಂಥರ 1 ಮ್ಯಾನ್ ಆರ್ಮಿ ಥರ ನಿಂತ್ಕೊಂಡು ಒಂದು ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಅದು ಯೂಸ್ ಕೂಡ ಆಗಲಿಲ್ಲ. 92-93 ರನ್ನಿಂದ ಸೋತಿದ್ದು GT ಟೀಮು. ಬಟ್ ಈ ಒಂದು ಟೀಮ್ಗೆ ಒಂದು ಗ್ರೇಟ್ ಸ್ಟ್ರೆಂತ್ ಏನಂತ ಹೇಳಿದ್ರೆ ಬೌಲಿಂಗು. ಬಿಕಾಸ್ ರಬಾಡಾ, ಪ್ರಸಿದ್ಧ ಕೃಷ್ಣ ಆ್ಯಂಡ್ ರಶೀದ್ ಖಾನ್ ಆ್ಯಂಡ್ ಇನ್ನೊಬ್ಬ ಪೇಸರ್ ಯಾರಪ್ಪ, ಅದು ನಮ್ಮ ಮಿಯಾಬೈ, ಮಹಮ್ಮದ್ ಸಿರಾಜ್. ಓಕೆನಾ, ಈ 4 ಬೌಲರ್ಸ್ ಅಂತೂ ಸಖತ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೀಮ್ಗೆ ಬ್ಯಾಟಿಂಗಲ್ಲಿ ಓಪನರ್ಸ್ ಸ್ಟ್ರೆಂತು, ಬೌಲಿಂಗಲ್ಲಿ ಈ 4 ಜನ ಸ್ಟ್ರೆಂತು. ಅದು ಬಿಟ್ಟರೆ ಇನ್ನೆಲ್ಲ 2, 4, 6 ಜನ ಪ್ಲೇಯರ್ಸ್ ಬಿಟ್ಟರೆ ಇನ್ನೆಷ್ಟು ಉಳ್ಕೊಂಡ್ರು 5 ಜನನ. ಓಕೆ, 5 ಜನ ಸುಮ್ಮನೆ ಹಾಕೊಂಡಿದ್ದಾರೆ ಟೀಮ್ಗೆ ಅಂತ ಅನ್ನಿಸ್ತದೆ GT ಟೀಮು. ಬಟ್ ಹೇಳೋಕ್ಕಾಗಲ್ಲ ಯಾರು ಯಾವತ್ತು ಪರ್ಫಾರ್ಮ್ ಮಾಡ್ತಾರೆ ಅಂತ. ಬಟ್ ಈ ಟೀಮೇ ಆ ಟೀಮೇ ಗೆಲ್ಲುತ್ತೆ ಅಂತ ನಾನಂತೂ ಪ್ರಿಡಿಕ್ಷನ್ ಅಂತೂ ನಾನಂತೂ ಕೊಡಲ್ಲ. ಯಾಕಂತ ಹೇಳಿದ್ರೆ 2 ಟೀಮಲ್ಲೂ ಕೂಡ ಗ್ರೇಟ್ ಓಪನರ್ಸ್ ಇದ್ದೇ ಇದ್ದಾರೆ. ಓಕೆನಾ, 2 ಒಂದು ರಾಜಸ್ಥಾನ್ ರಾಯಲ್ಸಲ್ಲಿ ಲೆಫ್ಟಿಗೆ ಅಂತ ಹೇಳಿದ್ರೆ ಈ ಕಡೆ ರೈಟ್ ಟು ಲೆಫ್ಟ್ ಕಾಂಬಿನೇಷನು. ಸೊ ಏನು ಬೇಕಿರೋ ಆಗ್ಬೋದು. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ನ ಯಾಕೋ ರಾಜಸ್ಥಾನ್ ರಾಯಲ್ಸಿಗೆ ಗೆಲ್ತಾರೆ ಅಂತ ಅನ್ನಿಸ್ತದೆ. ಬಿಕಾಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಯಾವ ಥರ ಅಂತ ಹೇಳಿದ್ರೆ ಓಪನರ್ಸು ರನ್ ಹೊಡಿತಾರೆ. ಮಿಡ್ಲ್ ಆರ್ಡರ್ಸಲ್ಲಿ ಧ್ರುವ್ ಜುರೇಲ್, ರಿಯಾನ್ ಪರಾಗ್ ಅಂಡ್ ದುನವನ್ ಫೆರೇರಾ ಇದ್ದಾರೆ. ಆ್ಯಂಡ್ ಇವರು ಕೂಡ ಫಿನಿಶ್ ಮಾಡೋ ಒಂದು ಕೆಪಾಸಿಟಿ ಕೂಡ ಹೊಂದಿದ್ದಾರೆ. ಬಟ್ GTಲಿ ಅದನ್ನು ಪ್ರೂವ್ ಆಗಿಲ್ಲ. ಬಿಕಾಸ್ ಬಟ್ಲರ್ ಹೆಂಗೆ ಅಂತ ಹೇಳಿದ್ರೆ ಹೊಡಿತಾರೆ, ಒಂದು ಮ್ಯಾಚ್ ಹೊಡೆಯಲ್ಲ. ಬಟ್ ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ನಂಬ್ಕೊಳ್ಳೋಕ್ಕಾಗಲ್ಲ ಈ ಒಂದು ಟೀಮು. ಆ್ಯಂಡ್ ಜೇಸನ್ ಹೋಲ್ಡರ್ ಕೂಡ ಹೇಳೋಕ್ಕಾಗಲ್ಲ, ಲಾಟ್ರಿ ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ GT ಟೀಮು, ಈ ಥರ ಇದೆ ರಾಜಸ್ಥಾನ್ ರಾಯಲ್ಸು. ಸೊ ನೀವು ಕಾಮೆಂಟ್ ಮಾಡಿ ಓಕೆನಾ ಯಾವ ಟೀಮ್ ಗೆಲ್ತಾರೆ ಅಂತ. ಸೊ ನನ್ನ ಪ್ರಕಾರ ಯಾಕೋ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಅಂತ ಅನಿಸುತ್ತೆ. ಬಿಕಾಸ್ ರಾಜಸ್ಥಾನ್ ರಾಯಲ್ಸಲ್ಲಿ ಬೌಲಿಂಗು ಸಕ್ಕತ್ತಾಗಿದೆ ಆ್ಯಂಡ್ ಮಿಡ್ಲ್ ಆರ್ಡರ್ಸ್, ಟಾಪ್ ಆರ್ಡರ್ಸ್ ಎಲ್ಲರೂ ಕೂಡ ಸಕ್ಕತ್ತಾಗಿದೆ. ಬಟ್ GT ಟೀಮಲ್ಲಿ ಏನಾದರೂ ಓಪನರ್ಸ್ ಔಟ್ ಆದರೆ ಇವ್ರ ಕತೆ ಮುಗದೇ ಹೋಯ್ತು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ ಏನೋ ಫಸ್ಟ್ ಬ್ಯಾಟಿಂಗ್ ಆಡಿ 220-230 ನೋಡಿದ್ರೆ ಆವಾಗಲೂ ಕೂಡ ಈ ಒಂದು GT ಟೀಮ್ ಕಂಪ್ಲೀಟ್ ಡಮಾರ್ ಆಗುತ್ತೆ. ಸೊ ಹೇಳೋಕ್ಕಾಗಲ್ಲ. ಬಟ್ ಈ ಕಡೆ ಓಪನರ್ಸ್ಗಳಾದ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ನ ಎತ್ತಬೇಕು. ಈ ಕಡೆ ವೈಭವ್ ಸೂರ್ಯವಂಶಿ ಒಬ್ಬರನ್ನ ಎತ್ತಿದ್ರೆ ಸಾಕು, ಈ ಒಂದು ಟೀಮ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿಬಿಡ್ತಾರೆ GT ಟೀಮ್ ಅವರು. ಸೊ ಯಾರು ಗೆಲ್ಬೋದು ಅಂತ ನೀವು ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾರೆ ಅಂತ ಅನಿಸ್ತದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.